ಒಂದು ತರ್ಜುಮೆ ಸರಿಯಾಗಿ ಆಗದೇ ಇದ್ದರೆ, ಭಾಷಾಂತರ ಸರಿಯಾಗಿ ಆಗದೇ ಇದ್ದರೆ ಏನೆಲ್ಲ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮ್ಮ ಮುಂದೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಈ ಮೆಟಾ ಕಂಪನಿ ಸಾಯಿಸಿಬಿಟ್ಟಿದೆ ಅಂತ. AI ತಂತ್ರಜ್ಞಾನದ ಅವಾಂತರದಿಂದಾಗಿ ಸಿದ್ದರಾಮಯ್ಯನವರೇ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಆಗಬೇಕಾದ್ರೆ ಭಾರಿ ಪ್ರಮಾದ ಆಗಿದೆ ಇಲ್ಲಿ. ಏನಾಗುತ್ತೆ ನಿಮಗೆ, ನೀವೇನೋ ಒಂದು ಇಂಗ್ಲೀಷಲ್ಲಿ ಬರೀತೀರಾ, ಕನ್ನಡಕ್ಕೆ ಇದನ್ನು ಟ್ರಾನ್ಸ್ಲೇಟ್ ಮಾಡು ಅಂತ ಕೇಳಿದ ತಕ್ಷಣ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಬಿಡುತ್ತೆ, ಯಥಾವತ್ತಾಗಿ ನೀವು ಪೋಸ್ಟ್ ಮಾಡಿಬಿಡ್ತೀರಾ ಒಂದು ಕಡೆ. ಆದರೆ ಅಲ್ಲೇನಾಗಿದೆ, ಏನೋ ವಿಷಯ ಹೋಗಿ ಏನೋ ವಿಷಯ ಆಗಿ ಸಿದ್ದರಾಮಯ್ಯ ಅವ್ರನ್ನೇ ಸಾಯಿಸ್ಬಿಟ್ಟಿದೆ ಮೆಟಾ ಇಲ್ಲಿ. ಜುಲೈ 16ನೇ ತಾರೀಕು ಪ್ರಮಾದ ಆಗಿರೋದು, ಜುಲೈ 17ಕ್ಕೆ ತಿದ್ದುಪಡಿಯಾಗಿದೆ. ಇದು ಏನು ಘಟನೆ ಅಂದರೆ ನೋಡಿ, ಅವತ್ತಾಗಿದ್ದು ಕನ್ನಡದ ಖ್ಯಾತ ಹಿರಿಯ ನಟಿ ಬಿ ಸರೋಜಾದೇವಿ ಜುಲೈ 15ನೇ ತಾರೀಕು ನಿಧನರಾಗ್ತಾರೆ. ಅವರು ಈ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಫೇಸ್ಬುಕ್ಕಲ್ಲಿ ಸಂತಾಪ ಸೂಚಿಸ್ತಾರೆ. ಕನ್ನಡದಲ್ಲಿ ಸಂತಾಪ ಸಂದೇಶವನ್ನು ಸಿಎಂ ಅವರು ಪೋಸ್ಟ್ ಮಾಡಿರ್ತಾರೆ. ಈ ಥರ ಸರೋಜಾದೇವಿಯವರು ನಿಧನರಾಗಿದ್ದಾರೆ, ಅವರು ನನ್ನ ಸಂತಾಪಗಳಿರ್ತವೆ, ಕನ್ನಡದ ಖ್ಯಾತ ನಟಿ ಅಂತೆಲ್ಲ ಒಂದು ಪೋಸ್ಟ್ ಮಾಡಿರ್ತಾರೆ ಅವರು. ಈ ಪೋಸ್ಟನ್ನು ಸರಿ ಏನು ಕನ್ನಡದಲ್ಲಿ ಬರೆದಿರ್ತಾರಲ್ಲ, ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡುವಂಥ ಮೆಟಾ ಕೊಟ್ಟಾಗ ಮೆಟಾ ಏನು ಮಾಡಿದೆ, ಇದನ್ನು ಅನುವಾದ ಮಾಡಬೇಕಾದ ದೊಡ್ಡ ಪ್ರಮಾದ ಮಾಡಿಬಿಟ್ಟಿದೆ ಇಲ್ಲಿ. ಸರೋಜಾದೇವಿಯವರ ಬದಲಿಗೆ ಸಿದ್ದರಾಮಯ್ಯ ಅವರೇ ನಿಧನರಾಗಿದ್ದಾರೆ ಅಂತ ಅನುವಾದ ಆಯಿತು. ಬಹುಭಾಷಾ ತಾರೆ ಕರ್ನಾಟಕ CM ಸಿದ್ದರಾಮಯ್ಯ ನಿನ್ನೆ ನಿಧನರಾಗಿದ್ದಾರೆ ಹೀಗೆ ಅಂತ ಫೇಸ್ಬುಕ್ಕಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಆಗಿಬಿಡುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ BJP ಕಡೆ ಕೆಲವರು ಇದನ್ನು ಪೋಸ್ಟ್ ಮಾಡಿದ್ರು. ಏನಿದು ಇವರು ಇಂಗ್ಲೀಷು, ಏನಿದು ಇವರು ಕನ್ನಡ, ಯಾರನ್ನು ಯಾರು ಸಾಯಿಸಿದ್ರಪ್ಪ, ಯಾರು ಕ್ಷಮೆ ಕೇಳಿದ್ರಪ್ಪ, ಯಾರಲ್ಲಿ ಸಂತಾಪ ಸೂಚಿಸಿದ್ರಪ್ಪ ಅಂಥೇಳಿ ಕೆಲವರು ಇದ್ರ ಬಗ್ಗೆ ಟೀಕೆ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಮೆಟಾಗೆ ಪತ್ರವನ್ನು ಬರೆದರು. ಏನಿದು ನಿಮ್ಮ ಭಾಷಾಂತರ ಇಷ್ಟು ತಳಮಟ್ಟದಲ್ಲಿದೆಯಾ ಅಂತ ಕೇಳ್ತಾರೆ. ಆಗೇನಾಗುತ್ತೆ, ಪತ್ರ ಬರೆದ ಮೇಲೆ ಮೆಟಾ ಕಂಪನಿ ಕ್ಷಮೆ ಕೇಳಿದೆ. ತಪ್ಪಾದ ಕನ್ನಡ ಅನುವಾದದ ಸಮಸ್ಯೆಯನ್ನು ಪರಿಹರಿಸಲಾಗಿದೆ. AI ಉಪಕರಣ ಯಂತ್ರದಲ್ಲಿನ ದೋಷದಿಂದಾಗಿ ಈ ಥರ ಆಗಿದೆ. ನಿಖರ ಅನುವಾದ ಒದಗಿಸಲು ಸಂಸ್ಥೆ ಕೆಲಸ ಮಾಡುತ್ತದೆ. ತಂತ್ರಜ್ಞಾನ ಸುಧಾರಿಸಲು ನಿರಂತರವಾಗಿ ಪ್ರಯತ್ನಿಸಲಾಗುತ್ತಿದೆ ಅಂತ ಈ ಒಂದು ವಿಚಾರದಲ್ಲಿ ಮೆಟಾದ ರಿಪ್ಲೈ ಬರುತ್ತೆ. ಜುಲೈ 14ನೇ ತಾರೀಕು ಪತ್ರ ಬರೆದಿದ್ರು. ಸ್ವಯಂ ಅನುವಾದ ನಿಲ್ಲಿಸುವಂತೆ ಮೆಟಾಗೆ ಪತ್ರವನ್ನು ಬರೆದಿದ್ರು. CM ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಈ ಪತ್ರವನ್ನು ಬರೀತಾರೆ. ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಹೆಚ್ಚಾಗಿ ತಪ್ಪಾಗಿರುತ್ತದೆ, ಕೆಲವು ಸಂದರ್ಭಗಳಲ್ಲಿ ದಾರಿ ತಪ್ಪಿಸುವಂತಿರುತ್ತೆ ಅಂತ ಕೂಡ ಹೇಳಲಾಗಿದೆ.